Hi friends, welcome back to my ಚಾನಲ್. ಎಲ್ಲ ಹೇಗಿದ್ದೀರಾ? ಇದು ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ನೈಟ್ ಡಿನ್ನರ್ಗೆ ಅಂತ ಹೇಳಿ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೆ. ಅದಕ್ಕೆ ಫಸ್ಟ್ ಪನ್ನೀರ್ನ ಫ್ರೈ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ಖಾರದ ಪುಡಿ ಹಾಗೆ ಅರಶಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು ಅದನ್ನ. ಇದನ್ನ ಈ ತರನು ಮಾಡ್ಬೋದು. ಇದು ಸಪ್ರೇಟ್ ಆಗಿ ಮಾಡ್ಕೊಂಡು ಮತ್ತೆ ಬಾಣ್ಲಿಗೆ ಎಣ್ಣೆ ಹಾಕೋಬಹುದು. ನಾನು ಅದೇ ಎಣ್ಣೆಲೇನೆ ಮಾಡ್ಕೊಂತ ಇದೀನಿ. ಹಾಗೇನೆ ಈಗ ಇದಕ್ಕೆ ಈರುಳ್ಳಿ ಹಸಿಮೆಣಸಿನಕಾಯಿನ ಹೆಚ್ಚಿರೋದನ್ನ ಹಾಕಿ ಮತ್ತೆ ಫ್ರೈ ಮಾಡ್ಕೊಂತ ಇದೀನಿ. ಅದು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಒಂದ್ ಸ್ವಲ್ಪ. ಹಾಗಾಗಿ ಇಲ್ಲಿ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಂತ ಇದ್ದೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟ್ ಮತ್ತೆ ಸಣ್ಣದಾಗಿ ಹೆಚ್ಚಿರೋ ಬೀನ್ಸ್ ನ ಹಾಕ್ಬಿಟ್ಟು ಟೊಮೊಟೊನ ಅದ್ರ ಜೊತೆಲೆ ಹಾಕೊಂಡು ಫ್ರೈ ಮಾಡ್ಕೊಂತ ಇದೀನಿ. ಇದು ಅಷ್ಟೇನೆ ಸ್ವಲ್ಪ ಸಾಫ್ಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಮುಚ್ಚಳ ಮುಚ್ಚಿ ಫ್ರೈ ಮಾಡ್ಕೊಂತ ಇದೀನಿ. ಇದು ಈ ತರ ಫ್ರೈ ಮಾಡ್ಕೊಂಡು ಬಾಣ್ಲಿಲಿ ಹಾಕೊಂಡು ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟ್ ಬೀನ್ಸ್ ಈ ತರ ಫ್ರೈ ಮಾಡ್ಕೊಂಡ್ರೆ ತಿನ್ನಬೇಕಾದ್ರೆ ಒಂದ್ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕೊಂಡಿದೀನಿ. ಇವಾಗ ಲಾಸ್ಟ್ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತೀನಿ. ಫಸ್ಟ್ ಹಾಕೊಂಡ್ರೆ ಎಲ್ಲಾ ತಳ ಹಿಡ್ದು ಬೀಳುತ್ತೆ ಅಂತ ಹೇಳಿ ಇವಾಗ ಹಾಕೊಂತ ಇದೀನಿ. ಮನೆಯಲ್ಲೇ ಮಾಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದೆ ಅದನ್ನು ಹಾಕಿ ಫ್ರೈ ಮಾಡ್ಕೊಂತ ಇದೀನಿ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದ್ ಮತ್ತೆ ಇನ್ನೊಂದ್ಸಲ ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಒಂದ್ ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಕ್ ಇಟ್ಟಿದ್ದೆ. ನೋಡ್ಬೋದು ಇಲ್ಲಿ ಎಣ್ಣೆ ಬಿಟ್ಕೊಂಡ್ ಬರ್ತಾ ಇದೆ. ಇಲ್ಲಿ ತನಕ ಬೇಯಿಸ್ಕೋಬೇಕು. ದಪ್ಪ ತಳ ಇರೋ ಪಾತ್ರೆ ತಗೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಈಗ ಪೆಪ್ಪರ್ ಪೌಡರು ಆಮೇಲೆ ಜೀರಿಗೆ ಪುಡಿ ಹಾಕ್ತಾ ಇದೀನಿ. ಬೇಕಂದ್ರೆ ಚಿಕನ್ ಮಸಾಲ ಗರಂ ಮಸಾಲ ಎಲ್ಲ ಹಾಕೊಬಹುದು. ನಾನು ಇದಕ್ಕೇನು ಹಾಕಿಲ್ಲ, ಸಿಂಪಲ್ ಆಗಿ ಮಾಡ್ಕೊಂಡಿದೀನಿ. ಅದು ಟೇಸ್ಟಿಂಗ್ ಪೌಡ್ರು ಎಕ್ಸ್ಟ್ರಾ ಪೌಡ್ರ್ ಏನು ಹಾಕಲ್ಲ ನಾನು, ಹಾಗಾಗಿ ಹಂಗೆ ಮಾಡ್ಕೊಂಡಿದೀನಿ. ಇದಕ್ಕೆ ಇವಾಗ ಅನ್ನ ನೋಡ್ಕೊಂಡು ಎಷ್ಟು ಬೇಕಷ್ಟು ಫ್ರೈ ಇದು ಕಲ್ಸ್ಕೋಬೇಕು. ಇದು ಎಗ್ ರೈಸ್ ಎಗ್ ಫ್ರೈಡ್ ರೈಸ್ ಈ ತರನೇ ಮಾಡ್ಕೋಬಹುದು. ಇದು ಕ್ಯಾಪ್ಸಿಕಮ್ ಒಂದು ಹಾಕ್ಬೇಕಿತ್ತು, ಅದೊಂದು ಇರ್ಲಿಲ್ಲ, ಹಂಗೆ ಮಾಡಿದ್ದೀನಿ ನಾನು. ಯಾವ್ದೆಲ್ಲ ಮನೇಲಿ ಇದೆಯೋ ತರಕಾರಿ ಅದನ್ನೇ ಹಾಕಿ ಮಾಡ್ಕೋಬಹುದು. ಈಗ ಫ್ರೈ ಮಾಡಿರೋಂತ ಪನ್ನೀರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ. ಪನ್ನೀರ್ ತಿನ್ನೋದು ರೂಢಿ ಮಾಡ್ಕೊಂಡ್ಮೇಲಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ಕೇಳ್ತಾರೆ ಮಾಡ್ಕೊಡಮ್ಮ ಅಂತ ಹೇಳಿ. ಇವಾಗೆಲ್ಲ ಕೂತ್ಕೊಂಡು ಫ್ರೈಡ್ ರೈಸ್ನೆಲ್ಲ ಹಾಕೊಂಡು ತಟ್ಟೆಗೆ ಹಾಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸೈಡಿಗೆ. ಇದಕ್ಕೆ ಬೇಕಂದ್ರೆ ಮೊಸರು ಹಾಕೊಂಡ್ರು ಚೆನ್ನಾಗಿರುತ್ತೆ. ನಾವು ಏನು ಹಾಕೊಂಡಿಲ್ಲ, ಹಾಗೇನೆ ತಿಂತಾ ಇದೀವಿ. ಡೈಲಿ ನೈಟ್ ಹೊತ್ತು ಇದೇ ತರ ಕುತ್ಕೊಂಡು ಊಟ ಮಾಡೋದು ನಾವೆಲ್ಲ ಜೊತೆಗೆ. ಜಾಸ್ತಿ ಹೊರಗಡೆ ಕುತ್ಕೊಂಡು ಊಟ ಮಾಡ್ತೀವಿ. ಇವಾಗ ನಾಯಿಗಳದೊಂದು ಇದಾಗ್ಬಿಟ್ಟಿದೆ, ಅವು ಬರ್ತವೆ ಅಂತ ಹೇಳ್ಬಿಟ್ಟು ಒಳಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಸೋಪ್ ಬಾಕ್ಸ್ ತಗೊಂಡಿದ್ದೆ, ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಬಂದಿತ್ತು. ಅದು ಯಾವ ತರ ಸೋಪ್ ಹಾಕೋದು ಅಂತ ನೋಡಿ ಚೆಕ್ ಮಾಡ್ಕೊಂಡು ಹಾಕಿ ತೋರಿಸ್ತಾ ಇದ್ದೀನಿ. ಇದು ಮಾರನೇ ದಿವಸ ಬೆಳಗ್ಗೆ ಮತ್ತೆ ಪನ್ನೀರು ಉಳಿದಿತ್ತು, ಒಂದ್ ಸ್ವಲ್ಪ ಮಾಡಿದ್ದು, ಇನ್ನೊಂದ್ ಸ್ವಲ್ಪ ಹಂಗೆ ಎತ್ತಿಟ್ಟಿದ್ದೆ. ಮತ್ತೆ ಹಾಗೆ ಇಟ್ರೆ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಗ್ರೇವಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಒಂದ್ ಪಾತ್ರೆ ಮೊಸರು, ಧನಿಯಾ ಪುಡಿ, ಖಾರ ಪುಡಿ, ಉಪ್ಪು, ಅರಿಶಿನ ಪುಡಿ ಹಾಕಿ ಪನ್ನೀರ್ನ ಕಟ್ ಮಾಡ್ಬಿಟ್ಟು ಅದಕ್ಕೆ ಹಾಕಿ ಎಲ್ಲಾನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಪನ್ನೀರಿಗೂ ಮೊಸರು ಖಾರ ಪುಡಿ ಎಲ್ಲ ಹಿಡಿಯೋಂಗೆ ಮಿಕ್ಸ್ ಮಾಡ್ಕೊತಾ ಇದೀನಿ ಇಲ್ಲಿ. ಇದ್ ಮಿಕ್ಸ್ ಮಾಡ್ಕೊಂಡು ಒಂದ್ ಸೈಡಿಗೆ ಇಟ್ಟು ಮತ್ತೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ಇದು ನೆನ್ಕೊಂಡಿರುತ್ತೆ. ಈಗ ಒಂದ್ ಬಾಣ್ಲಿಗೆ ಒಂದೆರಡು ಈರುಳ್ಳಿ ಕಟ್ ಮಾಡಿ ಉದ್ದುದ್ದು ಕಟ್ ಮಾಡಿ ಹಾಕಿದೀನಿ. ಇದು ಫ್ರೈ ಮಾಡ್ಕೊಂಡು ಮಸಾಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಈರುಳ್ಳಿ ಟೊಮೊಟೊನ ಫ್ರೈ ಮಾಡ್ಕೊಂತ ಇದೀನಿ. ಇದೊಂದ್ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು.
ಇವಾಗ ಸಾಫ್ಟ್ ಆಗಿದೆ. ಈಗ ಫ್ರೈ ಮಾಡ್ಕೊಂಡಿರೋದನ್ನ ತಣ್ಣಗಾಗೋಕೆ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದೆ. ಈಗ ಅದಕ್ಕೇನೆ ಮಿಕ್ಸಿ ಜಾರಿಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ತೆಂಗಿನಕಾಯಿ, ಒಣ ಕೊಬ್ಬರಿ ಆಗಿತ್ತು ಅದನ್ನ ಸ್ವಲ್ಪ ಹಾಕೊಂಡಿದೀನಿ. ಆಮೇಲೆ ಇದಕ್ಕೆ ಫ್ರೈ ಮಾಡಿರೋಂತ ಈರುಳ್ಳಿ ಟೊಮೊಟೊನ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಒಂದ್ ಸ್ಪೂನ್ ಹಾಕಿ ರುಬ್ಕೊ ಬಂದಿದೀನಿ. ಈಗ ಅದೇ ಬಾಂಡ್ಲಿಗೆ ಒಂದ್ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸೋಂಪು, ಚಕ್ಕೆ, ಲವಂಗ, ಒಂದ್ ಏಲಕ್ಕಿ ಹಾಕಿ ಫ್ರೈ ಮಾಡ್ಕೊಂತ ಇದ್ದೀನಿ. ಈಗ ರುಬ್ಕೊಂಡ್ ಬಂದಿದ್ವಲ್ಲ ಮಸಾಲೆನ ಅದನ್ನ ಹಾಕಿ ಸ್ವಲ್ಪ ಎಷ್ಟ್ ಬೇಕಷ್ಟು ನೀರ್ ನೋಡ್ಕೊಂಡು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕುದಿಯಕ್ ಬಿಡ್ಕೋಬೇಕು. ಈಗ ಅದನ್ನ ಚೆನ್ನಾಗಿ ಅದ ಹಸಿ ವಾಸನೆ ಎಲ್ಲ ಹೋಗೋ ತನಕ ಕುದಿಸ್ಕೊಂಡು, ಇವಾಗ ಅದಕ್ಕೆ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಪನ್ನೀರ್ನು ಮೊಸರೆಲ್ಲ ಹಾಕಿ ಅದನ್ನ ಹಾಕೊಬೇಕು. ಹಾಕಿ ಮತ್ತೆ ಒಂದೆರಡು ನಿಮಿಷ ಕುದಿಸ್ಕೋಬೇಕು ಅದನ್ನ. ಇಲ್ಲಿ ಕಡಲೆಕಾಳು, ಬಟಾಣಿ ಕಾಳು ಮೊಳಕೆ ಕಟ್ಟಿಟ್ಟಿದ್ವಿ, ಅದನ್ನು ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಗ್ರೇವಿ ರೆಡಿ ಆಯ್ತು. ಇವಾಗ ಇದು ಚಪಾತಿಗೆ ಮಾಡ್ಕೊಂಡಿದ್ದೆ ನಾನು. ಬರೀ ಪನ್ನೀರ್ ಗ್ರೇವಿನೇ ಚೆನ್ನಾಗಿರುತ್ತೆ. ನಾನು ಇತ್ತಲ್ಲ ಅಂತ ಹೇಳ್ಬಿಟ್ಟು ವೇಸ್ಟ್ ಆಗುತ್ತೆ ಅಂದು ಕಡಲೆಕಾಳು ಬಟಾಣಿ ಕಾಳನ್ನ ಹಾಕಿ ಮಾಡ್ಕೊಂಡೆ. ಎಲ್ಲ ತಿಂಡಿ ಸ್ಕೂಲ್ಗೆಲ್ಲ ಕಳ್ಸಿ ಮಕ್ಳಿಗೆಲ್ಲ ಕಳ್ಸಾದ್ಮೇಲೆ ಅಕ್ಕಿ ಮಾಡ್ತಾ ಇದ್ದೆ. ಇಲ್ಲಿ ರೇಷನ್ ಅಕ್ಕಿ ತಗೊಬಂದ್ಬಿಟ್ಟು ಅಕ್ಕಿನೂ ರಾಗಿ ಹಂಗೆ ಇದ್ವು, ತುಂಬಾ ದಿವಸ ಆಗಿತ್ತು. ಈಗ ಹಸು ಬೇರೆ ಕರು ಹಾಕಂಗಿದೆಯಲ್ಲ, ಅದು ಕಂಪ್ಲೀಟ್ ಮಾಡಕ್ ಬೇಕು ಅಂತ ಹೇಳ್ಬಿಟ್ಟು ರಾಗಿ ಮಾಡ್ತಾ ಇದ್ದೆ. ಹಾಗೆ ಅಕ್ಕಿನೂ ಮಾಡ್ಕೊಂಡೆ. ಹಪ್ಳ ಎಲ್ಲ ಮಾಡ್ಬೇಕು ಇವಾಗ ಅಂತ ಹೇಳಿ ಮಾಡ್ಕೊಂಡು, ಆಮೇಲೆ ರಾಗಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರಾಗಿ ಕ್ಲೀನ್ ಆಗಿ ತೊಳೆದು ಇಟ್ಕೊಳ್ಳೋಣ ಅಂತ ಹೇಳಿ ಹಾಕಿದ್ದೀನಿ. ಒಂದ ದಸೆನಷ್ಟು 2 ಪಾವು ಲೋಟದಷ್ಟು ಹಾಕಿ ಚೆನ್ನಾಗಿ ತೊಳ್ಕೊಂಡು ಒಂದ್ 5-6 ಸಲ ಅಂತೂ ತೊಳ್ಕೊಂಡಿದೀನಿ. ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಕ್ ಹೋಗಲ್ಲ. ತೆಂಗಿನಕಾಯಿ ಏನು ಹಾಕಲ್ಲ. 3 ಪದಾರ್ಥಗಳನ್ನ ಹಾಕಿ ಮಾಡ್ತೀನಿ ಅಷ್ಟೇನೆ. ಇದು ಚೆನ್ನಾಗಿ ತೊಳ್ಕೊಂಡಿದೀನಿ ನೋಡಿ. ಈಗ ಇದು ಒಂದು 11 ಗಂಟೆ ಹಿಂಗೆ ತೊಳ್ದು ನೆನೆ ಹಾಕಿದೀನಿ ನಾನು. ಇದನ್ನ ಸಂಜೆ ರುಬ್ಬಿಟ್ಟು ಮಾಡ್ತೀನಿ, ಒಂದು 8 ಗಂಟೆ ಹಂಗೆ. ಇಲ್ಲ ಅಂದ್ರೆ ಬೆಳಗ್ಗೆ ಮಾಡೋದಾದ್ರೆ ನೈಟ್ ಎಲ್ಲ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ರುಬ್ಬಿ ಮಾಡ್ಬೋದು. ಬೆಳಗ್ಗೆ ಸ್ಕೂಲ್ಗೆಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ್ಲೇನೆ ನೈಟೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ರುಬ್ಕೊಂಬಂದು ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಸೊಪ್ಪು ಬಸಿದಿರ್ತಾರ ಅದನ್ನ ಇಟ್ಕೊಂಡು ಈ ಬಟ್ಟೆ ಹಾಕಿ ಅದು ರುಬ್ಬಿರೋದನ್ನ ಅದ್ರಲ್ಲ ಬಟ್ಟೆ ಮೇಲೆ ಹಾಕಿ ಹಿಂಡಿ ರಬ್ಬರಿ ರಾಗಿ ಹಾಲಷ್ಟೇ ತಕೊಬೇಕು. ಇದು ಬಟ್ಟೆ ಯಾಕೋ ಸರಿ ಆಗ್ಲಿಲ್ಲ, ಮತ್ತೆ ವೇಲ್ ತಗೊಂಡೆ ನಾನು. ಇದಕ್ಕೆ ಎಷ್ಟು ನೀರ್ ಹಾಕ್ತಿವೋ ಅಷ್ಟು ಚೆನ್ನಾಗಿ ಬರುತ್ತೆ. ಈ ತರ ಹಿಂಡ್ಬಿಟ್ಟು ಮಾಡೋದು. ಇವಾಗ ಜಾತ್ರೆ ಬರುತ್ತೊಂದು, ಆ ಜಾತ್ರೆಗಿದೆ ಸ್ಪೆಷಲ್ ಆಗಿ ಮಾಡೋದು ನಾವು ರಾಗಿ ಕೆಲ್ಸನ. ಇಲ್ಲಿ ಸರಿ ಹೋಗಿಲ್ಲ ಬಟ್ಟೆ ಹಾಕೋರ್ಕಂತ ಅಂತ ಹೇಳ್ಬಿಟ್ಟು ಮತ್ತೆ ವೇಲ್ ತಗೊಂಡು ಅದೇ ತರನೇ ರುಬ್ಬಿಟ್ಟು 2 ಸಲ ರುಬ್ಕೊಂಡು ಚೆನ್ನಾಗಿ ಹಿಂಡ್ಕೊಂಡು ಹಾಲನ್ನಷ್ಟೇ ತಕೊಬೇಕು. ಇದು ಮಾಡೋದೇನಷ್ಟು ಕಷ್ಟ ಆಗಲ್ಲ. ಇದು ಸ್ವಲ್ಪ ಹಾಲು ಹಿಂಡಿ ತೆಗಿಯೋದಷ್ಟೇ, ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ತರ ಚೆನ್ನಾಗಿ ಹಿಂಡಿ ಹಾಲನ್ನೆಲ್ಲ ತಕೊಂಡು ಗಟ್ಟಿಯಾಗಿರೋದು, ಈ ತರ ರಾಗಿ ಗಟ್ಟಿಯಾಗಿರುತ್ತಲ್ಲ ಇದನ್ನೆಲ್ಲ ಮುಸ್ರೆಗೆ ಹಾಕಿದ್ದೆ ಹಸು ತಿನ್ನುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಹಾಲು ರೆಡಿ ಆಗಿದೆ. ಈಗ ಬೆಲ್ಲ ಡೈರೆಕ್ಟ್ ಆಗಿ ಹಂಗೆ ಹಾಕ್ತಿದ್ದೆ, ಆದ್ರೆ ಇದು ಕಲ್ಲೆಲ್ಲ ತುಂಬಾ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರ್ ಹಾಕೊಂಡು ಕರ್ಗಿಸ್ಕೊಂತ ಇದ್ದೀನಿ. ಒಂಥರ ಪಾಕದ ತರ ಆಗಿತ್ತು. ಸ್ವಲ್ಪ ಕರ್ಗಿಸ್ಕೊಂಡು ಮಕ್ಕಳನ್ನ ಕಸ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕರ್ಗಕ್ ಇಟ್ಕೊಂಡಿದೀನಿ. ಇದಕ್ಕೆ ಈಗ ಬೆಲ್ಲ, ಏಲಕ್ಕಿ 1-2 ಕುಟ್ಟಿ ಹಾಕಿದೀನಿ. ಅದನ್ನ ಕರ್ಗೋಕ್ ಇಟ್ಕೊಂಡು ಇಲ್ಲೊಂದು 5 ನಿಮಿಷ ಆಗೋಷ್ಟ್ರಲ್ಲೇ ಅದು ರಾಗಿ ಹಾಲೆಲ್ಲ ಕೆಳಗಡೆ ಗಟ್ಟಿ ಆಗ್ಬಿಟ್ಟಿದೆ. ಅದನ್ನೇ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂತ ಇದೀನಿ. ಇವಾಗ ದಪ್ಪ ತಳ ಇರೋ ಪಾತ್ರೆಗೆ ಹಾಕೋಬೇಕು ಅಂತೇಳಿ ಬಾಣ್ಲಿಗೆ ಹಾಕೊಂಡಿದೀನಿ. ಹಾಕೊಂಡು ಬೆಲ್ಲ ಎಲ್ಲ ಸೋಸ್ಕೊಂಡಿದ್ದಾದ್ಮೇಲೆ ಸ್ಟವ್ ಹಚ್ಕೋಬೇಕು. ಫಸ್ಟೇನೆ ಹಚ್ಕೋಬಾರ್ದು ಸ್ಟವ್ನ. ನಾನು ತಿರುಗ್ತಾನೆ ಸ್ಟವ್ ಹಚ್ಕೊಳ್ತೀನಿ ಅಂದ್ರೆ ಗಂಟು ಆದಂಗೆ ಆಗ್ಬಿಡುತ್ತೆ, ಸರಿ ಹೋಗಲ್ಲ. ಹಂಗಾಗಿ ಫಸ್ಟೇನೆ ಎಲ್ಲ ಸೋಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಟವ್ ಹಚ್ಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಇವಾಗ ಗಟ್ಟಿ ಆಗೋ ತನಕನೂ ಮಿಕ್ಸ್ ಮಾಡ್ತಾ ಇರಬೇಕು.
ಇವಾಗ ನೋಡ್ತಾ ಇರ್ಬೋದು ತಳ ಬಿಟ್ಕೊಂತ ಬರ್ತಿದೆ, ಗಟ್ಟಿ ಆಗ್ತಾ ಇದೆ. ಇದಕ್ಕೆ ಬೇಕಾದ್ರೆ ತುಪ್ಪ ಮಿಕ್ಸ್ ಮಾಡ್ಕೊಂಡು ಹಾಕೋಬಹುದು. ನಾನು ತುಪ್ಪ ಏನು ಹಾಕಕ್ ಹೋಗಿಲ್ಲ ಇಲ್ಲಿ, ಹಾಗೆ ಸಿಂಪಲ್ ಆಗಿ ಇದೇ ತರನೇ ಹಳೆ ಕಾಲದಲ್ಲೆಲ್ಲ ಮಾಡ್ತಾ ಇದ್ದಿದ್ದು. ಹಾಗಾಗಿ ಸಿಂಪಲ್ ಆಗಿ ಇದೇ ತರ ಮಾಡ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನ ಒಂದು ಪಾತ್ರೆಗೆ ಹಾಕೊಬೇಕು. ಇಷ್ಟಾದ್ರೆ ಸಾಕು. ಈಗ ಒಂದು ಪಾತ್ರೆಗೆ ಹಾಕೊಂಡು ಅದ್ರ ಮೇಲೆ ಗಸಗಸೆ ಕೊಬ್ಬರಿ ತುರಿ ಎಲ್ಲ ಉದುರಿಸ್ಬೇಕು. ನಾನು ಈ ಸಲ ಅದೇನು ಮಾಡಕ್ ಹೋಗಿಲ್ಲ, ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಮತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಒಂದ್ ಪಾತ್ರೆಗೆ ಹಾಕೊಂಡು ಅದನ್ನ ಹಂಗೆ ತೆಗ್ದು ಎತ್ತಿಡ್ತೀವಿ. ಅದು ಫುಲ್ ತಣ್ಣಗಾದ್ಮೇಲೆ ತಿನ್ನೋಕ್ ಬರೋದು, ಬಿಸಿ ತಿನ್ನೋಕ್ ಬರಲ್ಲ. ಇದು ಮಾರನೇ ಬೆಳಗ್ಗೆಗೆ ಈ ತರ ಆಗಿದೆ ಪಾತ್ರೆಯಿಂದ ತೆಗೆದ್ಮೇಲೆ. ಬೇಸಿಗೆಯಲ್ಲಿ ಚೆನ್ನಾಗಿರುತ್ತೆ ಈ ತರ ರಾಗಿ ಹಿಟ್ಟು ಮಾಡ್ಕೊಂಡ್ ತಿಂದ್ರೆ. ತುಂಬಾ ಮಾಡ್ತಾರೆ ಅಜ್ಜಿಗಳೆಲ್ಲ ರಾಗಿ ಕೆಲ್ಸನ. ನನ್ಗೂ ಅಷ್ಟು ಬರ್ತಿರ್ಲಿಲ್ಲ, ನಾನು ಇವಾಗ ಕಲ್ತ್ಕೊಂಡಿದೀನಿ. ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಕಳಿಸ್ದೆ ಸ್ಕೂಲ್ ಮಕ್ಳಿಗೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.